हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वंदे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चे अहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवतद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारौ व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्य मदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವ ವಿಜಯ ಮಹಾಕಾವ್ಯದಲ್ಲಿ ನಾವೀಗ 24 ಶ್ಲೋಕಗಳನ್ನು ಪೂರೈಸಿದ್ದೇವೆ. ಈ ಪೂರ್ವ ಕಥಾನುವಾದವನ್ನ ನೋಡುವಾಗ ನಮಗೆ ಆ ವಿಪ್ರಪತ್ನಿ ಸತ್ಯವತಿ ಅಥವಾ ವೇದವತಿ, ಹಾಗೆ ವೇದಶಾಸ್ತ್ರ ವಿದ್ಯಾ ಸಂಪನ್ನರಾದಂತಹ ಮಹನೀಯರಾದ ವಿಪ್ರೋತ್ತಮರ ಮಗಳು ಅಂತಹ ಆ ಸಾಧ್ವಿ ಸ್ತ್ರೀ ಗರ್ಭಿಣಿಯಾದ್ಲು. ದಿನ ದಿನಕ್ಕೆ ಅವಳ ಗರ್ಭ ಬೆಳೆದಿತ್ತು. ಆ ಬೆಳೆಯುವ ಗರ್ಭವನ್ನ ನೋಡಿದ್ರೆ ಶುಕ್ಲ ಪಕ್ಷದಲ್ಲಿ ಚಂದ್ರನ ಆಕೃತಿ ಹೇಗೆ ಹೆಚ್ಚುತ್ತದೆಯೋ ಆ ರೀತಿ ಅನ್ನಿಸ್ತಿತ್ತು. ಹೀಗೆ ಯಾವ ನಡಿಲಾಯ ಭಟ್ಟರ ಪತ್ನಿಯ ಗರ್ಭ ಅಂದ್ರೆ ಅದನ್ನ ಚಂದ್ರನಿಗೆ ಹೋಲಿಸಿ ನಮ್ಮ ನಾರಾಯಣ ಪಂಡಿತಾಚಾರ್ಯರು ವರ್ಣಿಸ್ತಾರೆ. ಅಂದ್ರೆ ಗರ್ಭಗತವಾಗಿರುವಂತಹ ಆ ಶಿಶುವಿಗೆ ಅಲ್ಲಿ ನಮಗೆ ಚಂದ್ರನ ಹೋಲಿಕೆ ಇಲ್ಲಿ ಸಿಗ್ತಾ ಇದೆ. ಅಂದ್ರೆ ಭವಿಷ್ಯದಲ್ಲಿ ಇದೇ ಈ ಚಂದ್ರನ ಉಪಮೆ ಕೊಟ್ಟಿದ್ದು ಇದೇ ಮುಂದುವರೆಯುವಂಥದ್ದು. ಮತ್ತೆ ಅವಳು ಆ ಒಂದು ತನ್ನ ಗರ್ಭದಲ್ಲಿ ಹೊತ್ತಂತಹ ಆ ಶಿಶುವನ್ನ ಪ್ರಸವಿಸಿದ್ಲು. ಪ್ರಸವಿಸುವಂಥದ್ದು ಅನ್ನೋದು ಲೋಕದಲ್ಲಿ ಮನುಷ್ಯ ಮಟ್ಟದಲ್ಲಿ ನಾವೆಲ್ಲ ಕೇಳಿರ್ತೇವೆ. ಅದೊಂದು ಹಿರಿದಾದ ಸುದ್ದಿ ಅಲ್ಲ. ಆದರೆ ಈ ನಮ್ಮ ನಡಿಲಾಯ ಭಟ್ಟರ ಪತ್ನಿ ಪಡೆದಂತಹ ಶಿಶುವಿನ ಮಹತ್ವವೇ ಬೇರೆ. ಸತ್ಯಲೋಕದಿಂದ ಮುಖ್ಯ ಪ್ರಾಣದೇವರು ನೇರವಾಗಿ ಭೂಮಿಗೆ ಇಳಿದು ಬಂದದ್ದು ಅನಂತೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ ಅನಂತೇಶ್ವರ ರೂಪನಾದಂತಹ ಅನಂತೇಶ್ವರ ಅಂತ ಕರೆಸಿಕೊಳ್ಳುವ ಲಿಂಗಾಕಾರದಲ್ಲಿರುವಂತಹ ವಿಷ್ಣುವನ್ನ ನಮಸ್ಕಾರ ಮಾಡಿ ಆ ಮರುಕ್ಷಣವೇ ಮುಖ್ಯ ಪ್ರಾಣದೇವರು ಪಾಜಕದಲ್ಲಿ ಇದ್ದಂತಹ ನಡಿಲಾಯ ಭಟ್ರ ಮನೆಗೆ ಸೀದಾ ಹೋದ್ರು. ಅಲ್ಲಿರುವಂತಹ ಸ್ತ್ರೀ, ಆ ಮಹನೀಯಳಾದಂತಹ ಸ್ತ್ರೀ, ಅವಳ ಬಗ್ಗೆ ವೇದದಲ್ಲೇ ಉಲ್ಲೇಖ ಉಂಟು. ಈಗ ಅವಳ ಗರ್ಭದಿಂದ ಪ್ರಸವಿಸುವಂತಹ ಶಿಶುವಿನಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಆ ಸಂಬಂಧ ವಿಷಯವನ್ನೇ ಮುಂದಿನ ಶ್ಲೋಕ ಹೇಳ್ತದೆ. ಇಲ್ಲಿಯವರೆಗೆ ಪೂರ್ವ ಕಥಾನುವಾದ ಆಗಿತ್ತು. ಸಂಪೂರ್ಣ ಲಕ್ಷಣ ಚಣಂ ಭುವಿರಾಜಮಾನಂ
ಸಂಪೂರ್ಣಲಕ್ಷಣಚಣಂ ನವರಾಜಮಾನಂ ದ್ವಾರಾಂತರಂ ಪರಮಸುಂದರಮಂದಿರಂ ತದ್ ರಾಜೇವ ಸತ್ಪುರವರಂ ಭುವನಾಧಿರಾಜಃ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಆ ಹುಟ್ಟಿದಂತಹ ಶಿಶು ಅದು ಹೇಗಿತ್ತು, ಅಲ್ಲಿ ಮುಖ್ಯಪ್ರಾಣದೇವರ ಪ್ರವೇಶ ಆದಂತಹ ಕ್ಷಣ ಅಂದ್ರೆ ಅದು ಎಂಥದ್ದು, ಅದಕ್ಕೆಲ್ಲ ಉಪಮೆಯನ್ನ ಕೊಟ್ಟು ನಮ್ಮ ಪಂಡಿತಾಚಾರ್ಯರು ವರ್ಣಿಸ್ತಾರೆ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಅಂತ ಹೇಳಿದರು. ಪರಮ ಸುಂದರ ಮಂದಿರಂ ತದ್ದಂತ. ಒಬ್ಬ ರಾಜ ಒಂದು ಸುಂದರವಾದ ನಗರವನ್ನು ಪ್ರವೇಶಿಸ್ತಾನೆ. ಸುಂದರವಾದಂತಹ ನಗರ, ಆ ನಗರ ಪ್ರವೇಶ ದ್ವಾರ 9 ದ್ವಾರಗಳಿರುವಂತಹ ಒಂದು ನಗರ. ಅಲ್ಲಿಗೆ ರಾಜ ಪ್ರವೇಶ ಮಾಡ್ತಾನೆ. ಅಲ್ಲಿ ಹೋಗುವಾಗ ಅತ್ಯಂತ ಸುಂದರವಾದಂತಹ ಮಂದಿರಗಳಿಂದ ಕೂಡಿರುವಂತಹ ಮಹಾಭವನಗಳಿಂದ ಕೂಡಿರುವಂತಹ ನಗರ ಅದು. ಅತ್ಯಂತ ಉತ್ತಮವಾದ ಲಕ್ಷಣಗಳನ್ನು ಹೊಂದಿರುವಂತಹ ನಗರ. ವಾಸ್ತು ಲಕ್ಷಣಗಳನ್ನೆಲ್ಲ ಹೊಂದಿರುವಂತಹ 9 ಬಾಗಿಲುಗಳನ್ನು ಉಳ್ಳಂತಹ ಅತ್ಯಂತ ಸುಂದರವಾದಂತಹ ಮಂದಿರಗಳನ್ನು ಒಳಗೊಂಡಿರುವಂತಹ ಒಂದು ನಗರವನ್ನ ಆ ನಗರದ ರಾಜ ಅಲ್ಲಿ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡುವಾಗ ಅಲ್ಲಿ ಮತ್ತೊಬ್ಬ ಯಾರೋ ಆ ರಾಜನ ಪೀಠದಲ್ಲಿ ಕುಳಿತ ಹಾಗೆ ಕಂಡದ್ದಕ್ಕೆ ಆ ಮತ್ತೊಬ್ಬ ವ್ಯಕ್ತಿಯನ್ನ ಅವನು ಹೊರಗೆ ಕಳಿಸಿ ಬಿಡ್ತಾನೆ. ಈ ನಗರದ ಅಧಿಪತಿ ನಾನು, ನೀನು ಹೊರಗೆ ಹೋಗು ಅಂತ ಆ ನಗರಾಧಿಪತ್ಯಕ್ಕೆ ತಾನೇ ಅಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಳ್ತಾನೆ. ಇಂಥದ್ದು ಒಂದು ಪ್ರಸಂಗ ಅಲ್ಲಲ್ಲಿ ಕಾಲಕಾಲಕ್ಕೆ ನಡೆಯುವಂಥದ್ದು. ಈಗ ಇಲ್ಲಿಯೂ ಅದೇ ರೀತಿ ಆಗ್ತಾ ಇದೆ. ಇದು ಹೇಗೆ ಅಂದ್ರೆ, ಒಂದು ದೇಹ ಅಂದ್ರೆ ಆ ದೇಹಕ್ಕೆ ನಮದ್ವಾರಗಳಿರ್ತವೆ. ಮನುಷ್ಯ ದೇಹಕ್ಕೆ ಇರುವಂಥದ್ದು ನಮದ್ವಾರಗಳು. ಅದು ಹೇಗಿದೆ ಅಂತಹ ಒಂದು ಶಿಶುವನ್ನ ನವದ್ವಾರಗಳನ್ನು ಉಳ್ಳಂತಹ ಪರಮ ಸುಂದರವಾಗಿರುವಂತಹ ಆ ಮಂದಿರದಂತೆ ಇರುವಂತಹ ಒಂದು ದೇಹಾಕೃತಿ, ಅದು ಅತ್ಯಂತ ಸಂಪೂರ್ಣವಾದಂತಹ ಲಕ್ಷಣ. ಸಂಪೂರ್ಣ ಲಕ್ಷಣ ಅಂದ್ರೆ 32 ಲಕ್ಷಣಗಳು. ಆ 32 ಲಕ್ಷಣಗಳಿಂದ ಕೂಡಿರುವಂತಹ ಹೊಸದಾಗಿ ಕಾಣುವಂತಹ ಪ್ರಕಾಶಮಯವಾದಂತಹ ತೇಜೋಮಯವಾದಂತಹ ದೇಹ. ಆ ದೇಹದಲ್ಲಿ ಒಬ್ಬ ರಾಜ ಹೇಗೆ ಸತ್ಪುರವರಂ ಉತ್ತಮವಾದಂತಹ ನಗರವನ್ನ ಪ್ರವೇಶಿಸ್ತಾನೆಯೋ ಅದೇ ರೀತಿ ಭುವನಾಧಿರಾಜಂ 14 ಲೋಕಗಳಿಗೆ ಒಡೆಯನಾದಂತಹ ಮುಖ್ಯ ಪ್ರಾಣ ಅಲ್ಲಿ ಆ ದೇಹವನ್ನ ಪ್ರವೇಶ ಮಾಡಬೇಕು. ಆ ಸಮಯದಲ್ಲಿ ಆ ಗರ್ಭವನ್ನ, ಆ 32 ಲಕ್ಷಣಗಳುಳ್ಳಂತಹ ಆ ದೇಹವನ್ನ ಸಜೀವವಾಗಿರಿಸ್ಲಿಕ್ಕೆ ಅಲ್ಲಿ ಮತ್ತೊಬ್ಬ ಜೀವ ಇದ್ದಿದ್ದ. ಆ ಜೀವನನ್ನು ಹೊರಗೆ ಕಳಿಸಿ ಪರಂ ನಿಷ್ಕಾಸಯನ್, ಮತ್ತೊಬ್ಬನನ್ನು, ಪರ ಅಂದ್ರೆ ಪರಕೀಯ, ಮತ್ತೊಬ್ಬನನ್ನು ಹೊರಗೆ ಕಳಿಸಿ ತಾನು ಪ್ರವೇಶ ಮಾಡಿಬಿಟ್ಟ ಮುಖ್ಯ ಪ್ರಾಣ ಅಂತ ಇದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಮುಖ್ಯ ಪ್ರಾಣ ದೇವರು ಯಾಕೆ ಅಲ್ಲಿ ಅಷ್ಟುವರೆಗೆ ಇಲ್ಲ ಅಂತ. ಇಲ್ಲ, ಅವರು ಹಾಗೆ ಇಚ್ಛಿಸ್ಲಿಲ್ಲ. ಅವರು ಪರಮಾತ್ಮನ ಕಾರ್ಯ ಏನು ಅಂದ್ರೆ ಪರಮಾತ್ಮನೇ ಅಪ್ಪಣೆ ಮಾಡಿದ್ದಾನೆ ಭೂಮಿಯಲ್ಲಿ ಅವತರಿಸು ಅಂತ. ಅದೇ ಪ್ರಕಾರವಾಗಿ ಮುಖ್ಯ ಪ್ರಾಣ ಬಂದದ್ದಾಯಿತು. ತಯಾರಾದಂತಹ 32 ಸ್ಪುಷ್ಟವಾಗಿ ಪೂರ್ಣವಾಗಿ ಬೆಳೆದಂತಹ ಆ 32 ಲಕ್ಷಣಗಳುಳ್ಳಂತಹ ಆ ಸುಂದರವಾದಂತಹ ದೇಹ ಅದು ಹೇಗಿದೆ ಅಂದ್ರೆ ಪರಮ ಸುಂದರ ಮಂದಿರಂ ಅಂತಾರೆ. ಅತ್ಯಂತ ಸುಂದರವಾಗಿರುವಂಥದ್ದು. ಹೇಗೆ ಸುಂದರ ಅಂತ ಕೇಳಿದ್ರೆ ಅದು ಸಂಪೂರ್ಣ ಲಕ್ಷಣ ಅಂದ್ರೆ ಸಂಪೂರ್ಣವಾಗಿ 32 ಸಲ್ಲಕ್ಷಣಗಳಿಂದ ಕೂಡಿರುವಂತಹ ಅತ್ಯುತ್ತಮವಾದಂತಹ ದೇಹ ಲಕ್ಷಣಗಳನ್ನು ಹೊಂದಿರುವಂಥದ್ದು. ಅದು ಸುಂದರವಾದಂತಹ ಮಂದಿರ ಹೇಗೋ ಹಾಗೆ ಆ ದೇಹವೇ ಒಂದು ಮಂದಿರ. ಯಾವ ಮಂದಿರ? ಹರಿಯ ಮಂದಿರ. ಹರಿ ಅನ್ನೋ ಪದವೇ ಇಲ್ವಲ್ಲ ಶ್ಲೋಕದಲ್ಲಿ, ಆದರೂ ಕೂಡ ಪರಮ ಸುಂದರ ಮಂದಿರಂ ಅಂತ ಹೇಳ್ತಾರೆ. ಪರಮ ಸುಂದರ ಅಂದ್ರೆ ಯಾರು? ಪರಮ ಸುಂದರ ಅಂದ್ರೆ ಹರಿಯೇ. ಯಾಕೆ? ಪರಮ ಅನ್ನೋ ಪದಕ್ಕೆ ಸರ್ವೋತ್ತಮ ಅನ್ನೋ ಅರ್ಥ, ಸ್ಪಷ್ಟವಾಗಿರುವ ಅರ್ಥ, ನೇರವಾದ ಅರ್ಥ.
ಪರಮ ಪದಕ್ಕೆ, ಪರಮ ಎನ್ನುವಂತಹ ಪದಕ್ಕೆ ಸರ್ವೋತ್ತಮ ಎನ್ನುವಂಥದ್ದು ನೇರವಾದ ಅರ್ಥ. ಹಾಗಾಗಿ ಪರಮ ಸುಂದರ ಅಂದ್ರೆ ಆ ಸರ್ವೋತ್ತಮನ ಸುಂದರವಾದಂತಹ ಮಂದಿರವಾಗಿತ್ತು ಆ ದೇಹ. ಅಲ್ಲಿ ಒಬ್ಬ ಜೀವಾತ್ಮ ಈಗಾಗಲೇ ಇದ್ದಾನೆ. ಇದ್ದು ಅಲ್ಲಿ ಈ ಮುಖ್ಯ ಪ್ರಾಣದೇವರು ಪ್ರವೇಶ ಮಾಡಿ ಆ ಜೀವನನ್ನು ಹೊರಕ್ಕೆ ಕಳಿಸಿಬಿಟ್ಟರು ಅಂತ. ಕೆಲವರು ಹೇಳ್ತಾರೆ ಪರ ಅನ್ನೋ ಪದಕ್ಕೆ ಅನೇಕ ಅರ್ಥ ಉಂಟಲ್ವಾ. ಪರಂ ನಿಷ್ಕಾಸಯನ್, ಪರಂ ಅಂದ್ರೆ ಬೇರೆಯವನು, ಪರಕೀಯನೊಬ್ಬ ಅಂದ್ರೆ ಬೇರೆಯವನೊಬ್ಬ ಅಲ್ಲಿ ವಾಸ ಮಾಡ್ತಾ ಇದ್ದದ್ದು ಪುರುಷ. ಆ ಪುರುಷನನ್ನ ಹೊರಗೆ ಕಳಿಸಿ ತಾನು ಪ್ರವೇಶ ಮಾಡಿದ್ರು ಅಂತ ಅರ್ಥ. ಪರ ಅನ್ನೋ ಪದಕ್ಕೆ ಅನೇಕ ಅರ್ಥ ಉಂಟಲ್ವಾ. ಪರ ಅಂದ್ರೆ ವೈರಿ ಅಂತಲೂ ಅರ್ಥ ಇದೆ. ಹಾಗಾಗಿ ಶತ್ರು, ಪರ ಅಂದ್ರೆ ಶತ್ರು ಅಂತ. ಅದರಿಂದ ಶತ್ರುವನ್ನ ಹೊರಗೆ ಕಳಿಸಿದ ಹಾಗೆ ಅಂತ. ಇಲ್ಲಿ ಶತ್ರು ಅನ್ನೋ ಅರ್ಥ ಕೂಡುವುದಿಲ್ಲ. ಯಾಕೆಂದ್ರೆ ಮುಖ್ಯ ಪ್ರಾಣದೇವರಿಗೆ ಶತ್ರು ಯಾರು ಯಾರು ಅಂದ್ರೆ ಒಂದು ಕಲಿ ಅಥವಾ ಕಲಿಯ ಪರಿವಾರದ ಜನ ಆಗ್ತಾರೆ. ಆ ಕಲಿಯ ಪರಿವಾರವೋ ಈ ಸಾಧ್ವಿಯಾದ ಸ್ತ್ರೀಯ ಗರ್ಭದಲ್ಲಿ ವಾಸ ಮಾಡುವುದಿಲ್ಲ. ಅದು ಕೂಡ 32 ಲಕ್ಷಣಗಳಿಂದ ಸುಲಕ್ಷಣಗಳಿಂದ ಕೂಡಿರುವಂತಹ ದೇಹದಲ್ಲಿ, ಆ 32 ಲಕ್ಷಣಗಳಿರುವಂತಹ ದೇಹದಲ್ಲಿ ಸಾಮಾನ್ಯ ಜೀವಾತ್ಮರು, ಸಾತ್ವಿಕ ಜೀವಾತ್ಮರೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಕಲಿಯ ಪರಿವಾರದವರೋ ಯಾರೋ ಇರ್ಲಿಕ್ಕೆ ಸಾಧ್ಯ ಏನು? ಹಾಗಾಗಿ ಯಾರೂ ಇಲ್ಲ ಅಲ್ಲಿ. ಹಾಗಾದ್ರೆ 32 ಲಕ್ಷಣಗಳನ್ನು ಹೊಂದಿರುವಂತಹ ಜೀವಾತ್ಮರು ಯಾರು ಅಂದ್ರೆ ರುಜುದೇವತೆಗಳು. ಹಾಗಾಗಿ ರುಜುದೇವತಾ ಪುರುಷನೊಬ್ಬ ಆ ದೇಹದಲ್ಲಿ ಇದ್ದುಕೊಂಡು ಗರ್ಭವಾಸ ಮಾಡಿದ್ದು. ಕಡೆಗೆ ಆ ದೇಹವನ್ನು ಕಾದಿಟ್ಟುಕೊಂಡಿದ್ದ. ಮತ್ತೆ ಮುಖ್ಯ ಪ್ರಾಣದೇವರು ಯಾವಾಗ ಅಲ್ಲಿ ಪ್ರವೇಶ ಮಾಡ್ತಾರೋ ಕೂಡಲೇ ಆ ಜೀವಾತ್ಮ ಹೊರಟ. ಇದು ಹೇಗೆ ಹೇಳುವುದು? ಹೇಗೆ ಹೇಳುವುದಕ್ಕೆ ಅಂತ ಇದೆ. ಒಬ್ಬರಿಗೆ ಜೀವ ಹೋಯ್ತು ಅಂತಾರೆ, ಪ್ರಾಣ ಹೋಯ್ತು ಎಷ್ಟೋ ಸಮಯಕ್ಕೆ ಅಂತಾರೆ. ಎಲ್ಲಿ ಹೋಯ್ತು? ಪ್ರಾಣ ಎಲ್ಲಿ ಹೋಯ್ತು? ಅವ ಯಾಕೆ ಮಾತಾಡುವುದಿಲ್ಲ? ದೇಹ ನಿರ್ಜೀವ ಯಾಕೆ ಆಗ್ತಾ ಇದೆ? ಎಲ್ಲಿ ಹೋದ ಅವ ಅಂತ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆಗೆ ಉತ್ತರವೇ ಇಲ್ಲ. ಯಾಕೆಂದ್ರೆ ಅದು ಆತ್ಮ ಸಂಬಂಧಿ ವಿಷಯ. ಆತ್ಮವಾದದ್ದು ಇರಬಹುದು, ಇಲ್ಲದೆ ಇರಬಹುದು. ಹರಿಚಿತ್ತದಂತೆ, ಹರಿ ಮುಖ್ಯ ಪ್ರಾಣರ ಅವರ ಸಂಕಲ್ಪದಂತೆ ಇಷ್ಟು ಕಾಲ ಮಾತ್ರ ಒಂದೊಂದು ದೇಹದಲ್ಲಿ ಒಬ್ಬ ಜೀವಾತ್ಮ ಇದ್ದಾನೆ, ಇಲ್ಲದೆ ಹೋಗ್ತಾನೆ. ಅದೆಲ್ಲ ಆ ಹರಿಮುಖ್ಯ ಪ್ರಾಣರ ಸಂಕಲ್ಪದಂತೆ ನಡೆಯುತ್ತದೆ. ಹಾಗಾಗಿ ಈಗ ನಾವೆಲ್ಲಿಯೋ ಅಲ್ಲಿ ಹೇಗೆ ಹೋದ, ಹೇಗೆ ಬಂದ ಅಂದ್ರೆ ಮುಖ್ಯ ಪ್ರಾಣದೇವರು ಪ್ರವೇಶ ಮಾಡಿ ಅವನನ್ನು ಹೊರಗೆ ಕಳಿಸಿಯೇ ಬಿಟ್ಟು ಆಯ್ತು ನೀನು ಹೋಗು. ಆದ್ರೆ ಅದಕ್ಕಾಗಿ ಇಲ್ಲಿ ಮುಖ್ಯ ಪ್ರಾಣದೇವರು ವಾಸಿಸಲಿಕ್ಕೆ ಯೋಗ್ಯವಾದಂತಹ ಆ ಒಂದು 32 ಸಲ್ಲಕ್ಷಣಗಳಿಂದ ಕೂಡಿರುವಂತಹ ದೇಹದಲ್ಲಿ ಗರುಡಶೇಷ ರುದ್ರಾದಿಗಳು ಸಹ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ 32 ಲಕ್ಷಣಗಳು ಇರುವಂಥದ್ದು ಅಂದ್ರೆ ಅಲ್ಲಿ ಕೇವಲ ಮುಖ್ಯ ಪ್ರಾಣನೋ ಅಥವಾ ಆ ಮುಖ್ಯ ಪ್ರಾಣನ ಪದವಿಗೆ ಬರಲಿಕ್ಕಿರುವಂತಹ ರುಜುದೇವತಾ ಪುರುಷ ಮಾತ್ರ ಇರಬೇಕಾಗ್ತದೆ. ಅದು ಇಲ್ಲಿ ಪರ ಅನ್ನೋ ಪದಕ್ಕೆ ಹಾಗಾಗಿ ಮತ್ತೊಬ್ಬ ಅಂತ ಅರ್ಥ. ಅಲ್ಲಿ ವಾಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಆ ಮುಖ್ಯ ಪ್ರಾಣ ಪದವಿಗೆ ಬರಲಿಕ್ಕೆ ಯೋಗ್ಯನಾದಂತಹ ರುಜುದೇವತಾ ಪುರುಷ ಇದ್ದ. ಆ ಮತ್ತೊಬ್ಬ ಪುರುಷ ಅವನನ್ನ ಹೊರಗೆ ಕಳಿಸಿದ್ರು. ಇವರು ಪ್ರವೇಶ ಮಾಡಿದ್ರು, ಅವನು ಹೊರಗೆ ಹೋಗ್ಬಿಟ್ಟ. ಯಾಕೆ? ಅವನದ್ದೇನು ಮತ್ತೆ ಕಾರ್ಯ ಇಲ್ಲ. ಹಾಗಾದ್ರೆ ಇಲ್ಲಿವರೆಗೆ ಆ ಗರ್ಭದಲ್ಲಿ ಗರ್ಭವಾಸ ಮಾಡಿದಂತಹ ಗರ್ಭದಲ್ಲಿ ಆ ದೇಹದಲ್ಲಿ ಇದ್ದದ್ದು ಅಲ್ಲಿ ಆ ಒಬ್ಬ ರುಜುದೇವತಾ ಪುರುಷನೇ. ಆ ಸಾಧ್ವಿಗೆ ಅಷ್ಟು ಯೋಗ್ಯತೆ ಇತ್ತು ಅಂತ ಒಬ್ಬ ರುಜುದೇವತೆಯನ್ನ ತನ್ನ ಗರ್ಭದೊಳಗೆ ಧರಿಸಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಅವಳ ಆ ಒಂದು ಭಾಗ್ಯ ಇದ್ದಿತ್ತು ಅಂತ ಹೀಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಬಹಳ ಜನ ಹಾಗೆ ಪರ ಅಂತ ವೈರಿ ಶತ್ರು ಅಂತ ಹೇಳಿಬಿಡ್ತಾರೆ. ಯಾರೋ ಒಬ್ಬ ವೈರಿಯನ್ನ ಓಡಿಸ್ಬಿಟ್ರು, ಶತ್ರುವನ್ನ ಓಡಿಸಿದ ಹಾಗೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಆ ರಾಜ ವೈರಿಯನ್ನ ಓಡಿಸುವ ಹಾಗೆ ಅಂತ. ವೈರಿ ಅಂತಲ್ಲ, ಮತ್ತೆ ಯಾರಿಗೂ ಕೂಡ ಆ ಸಿಂಹಾಸನವನ್ನು ಕೊಡದೆ ರಾಜ ತಾನೇ ಸಿಂಹಾಸನದಲ್ಲಿ ಹೇಗೆ ಕುಳಿತುಕೊಳ್ತಾನೋ ಹಾಗೆ ಅಂತ ಅರ್ಥ. ಹೀಗೆ ಮತ್ತೊಂದು ಜೀವ ಅಲ್ಲಿ ಇದ್ದದ್ದು. ಯಾವ ರೀತಿ ಆ ಉಪಮೆಯನ್ನು ಕೊಡುವಾಗಲೂ ಕೂಡ ನಾವು ವೈರಿ ಅನ್ನೋ ಪದವನ್ನ ಬಳಸ್ಲಿಕ್ಕಿಲ್ಲ. ಇದು ತಾತ್ಪರ್ಯ ಅಷ್ಟೇ. ಮತ್ತೆ ಈಗ ಮುಂದೆ ನೋಡುವ. ಒಟ್ಟು ಈಗ ಮುಖ್ಯ ಪ್ರಾಣದೇವರು ಆ ನಡಿಲ್ಲಾಯ ದಂಪತಿಗಳ ಮಗನಾಗಿ ಅಲ್ಲಿ ಅವತಾರ ಮಾಡಿಯಾಗಿದೆ. ಅದು 32 ಸಲ್ಲಕ್ಷಣಗಳಿಂದ ಕೂಡಿರುವಂಥ ಅತ್ಯಂತ ಸುಂದರ ಆಕೃತಿಯನ್ನ ಹೊಂದಿದ ಶಿಶು ಅದು.
ಮತ್ತೆ ಪರಮಾತ್ಮನ ನಿತ್ಯ ಮಂದಿರ, ಅತ್ಯಂತ ಸುಂದರನಾದಂತಹ ಸರ್ವೋತ್ತಮನ ಮಂದಿರ ಆ ದೇಹ. ಮುಖ್ಯ ಪ್ರಾಣ ದೇವರ ಹೃತ್ಕಮಲದಲ್ಲಿಯೇ ಪರಮಾತ್ಮ ನಿತ್ಯವೂ ಹೃದಯ ಮಂದಿರದಲ್ಲೇ ವಾಸ ಮಾಡ್ತಾ ಇರೋನು. ನಾವು ಪರಮಾತ್ಮನನ್ನು ಪ್ರಾರ್ಥಿಸಬೇಕಾದ್ರೆ, ಸಂಕಲ್ಪಿಸುವಾಗ ಮತ್ತು ನಮ್ಮ ಯಾವುದೇ ಕಾರ್ಯವನ್ನ ಸಮರ್ಪಣೆ ಮಾಡುವಾಗ, ಸಂಕಲ್ಪ ಮಾಡುವಾಗ, ಕೊನೆಗೆ ಕಾರ್ಯಾಂತದಲ್ಲಿ ಸಮರ್ಪಿಸುವಾಗ ನಾವಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳ್ತೇವೆ. ಅದರ ಅರ್ಥ ಏನು ಅಂದ್ರೆ ಮುಖ್ಯ ಪ್ರಾಣನಲ್ಲಿಯೇ ಇದು ಉಪನಿಷತ್ತಿನ ಸಂದೇಶ. ಇದೆ ಉಪನಿಷತ್ತಿನ ಸಂದೇಶವೂ ಹೌದು, ಆದೇಶವೂ ಹೌದು. ಏನು ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿಯೇ ಹರಿಯನ್ನ ನಾವು ಆರಾಧಿಸಬೇಕು ಅಂತ ಇದು ಸಿದ್ಧ ಮಾಡಿ ತೋರಿಸಿದಂಥದ್ದು. ಇದನ್ನ ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೂ ಕೂಡ ಇದನ್ನ ನಿಶ್ಚಿತವಾಗಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಅದನ್ನ ನಿದರ್ಶನವಾಗಿ ಕಂಡಂತಹ ವಿಷಯ. ಇದಿಷ್ಟು ಕೂಡ ಉಪನಿಷತ್ತಲ್ಲಿ ಬಂದದ್ದೇ. ಈಗ ಈ 32 ಸಲ್ಲಕ್ಷಣಗಳಿಂದ ಕೂಡಿರುವಂತಹ ದೇಹದಲ್ಲಿ ಮುಖ್ಯ ಪ್ರಾಣ ದೇವರಿದ್ದಾರೆ, ಅವರ ಅವತಾರ ಆಗಿದೆ ಎನ್ನುವಂಥ ಇಷ್ಟು ವಿಷಯವನ್ನ ನಾವು ತಿಳಿತೇವೆ. ಇದರಲ್ಲಿ 2 ಅಂಶಗಳು ನಾವು ನೋಡಬೇಕು. ಅವಳು ಗರ್ಭವತಿಯಾದದ್ದು ನಡಿಲಾಯ ಭಟ್ಟರ ಪತ್ನಿ, ಅವಳು ಗರ್ಭವತಿಯಾದದ್ದು, ಅದರಲ್ಲಿ ಒಂದು ಆಧ್ಯಾತ್ಮಿಕ ಅರ್ಥ. ಮತ್ತೆ ಅವಳು ಮಗನನ್ನ ಹೆತ್ತದ್ದು, ಅಲ್ಲಿ ಕೂಡ ಒಂದು ಆಧ್ಯಾತ್ಮಿಕ ಅರ್ಥ. ಒಟ್ಟು ಮುಖ್ಯ ಪ್ರಾಣ ದೇವರ ಸಂಬಂಧಿಯಾಗಿಯೇ ನಾವು ಅದನ್ನ ಅರ್ಥೈಸ್ತಾ ಹೋಗ್ಬೇಕು. ಎಲ್ಲಿ ದೇವತಾನುಸಂಧಾನ ಮಾಡ್ತೇವೆ ಅಲ್ಲಿ ಜೀವೋತ್ತಮರಾದಂತಹ ದೇವತಾ ಅನುಸಂಧಾನ ಮಾಡ್ತೇವೆ. ಹಾಗೆ ಮಾಡುವಾಗ ಅದು ಆಧ್ಯಾತ್ಮಿಕವಾಗ್ತದೆ. ಕೇವಲ ನಾವು ಲೋಕದಲ್ಲಿ ನನಗೂ ಮಕ್ಕಳಾಯ್ತು ನಿನಗೂ ಮಕ್ಕಳಾಯ್ತು ಅಂತ ಹೇಳಿದ್ರೆ ಅದು ಲೋಕ ಮಟ್ಟದಲ್ಲಿ ಆಗ್ತದೆ. ಯಾಕೆ ಬೆಕ್ಕು ನಾಯಿಗಳು ಕೂಡ ಮರಿಗಳನ್ನು ಪಡೆದುಕೊಳ್ತವೆ, ಅದಕ್ಕೆ ಸಮಾನಾಗಿ ಬಿಡ್ತದೆ. ಅದರಿಂದ ಯಾವಾಗಲೂ ಕೂಡ ಆ ಗರ್ಭಿಣಿ ಸ್ತ್ರೀಯರಾದರೂ ಕೂಡ ಹೇಗೆ ನಡೆದುಕೊಳ್ಬೇಕು ಅಂತ ಕ್ರಮ ಉಂಟು. ಅದರ ಪ್ರಕಾರ ಎಲ್ಲರೂ ಕೂಡ ಅಲ್ಲಿ ಭಗವದ್ ಅನುಸಂಧಾನದಿಂದ, ದೇವತಾನುಸಂಧಾನದಿಂದ ಗರ್ಭಿಣಿಯರಿರಬೇಕು. ಹುಟ್ಟಿದ ಮಗುವನ್ನು ಹಾಗೆಯೇ ಕಾಣಬೇಕು ಅಂತ ಹೀಗೆ ನಮಗೆಲ್ಲ ಬೋಧಿಸುವಂಥದ್ದು ಯಾವುದು? ಉಪನಿಷತ್ತೇ ಬೋಧಿಸ್ತದೆ ಅಂತ ಅರ್ಥ. ಇಲ್ಲಿ ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿಃ ಖಿದ್ಯೇತ ವಾಯುರಯಮಾವಿರಭೂತ್ ಪೃಥಿವ್ಯಾಂ ಆಖ್ಯನ್ನಿತೀವ ಸುರದುಂದುಭಿಮಂದ್ರನಾದಃ ಪ್ರಾಶ್ರಾಮಿ ಕೌತುಕವಶೈರಿಹ ಮಾನುಷೈಶ್ಚ ಎನ್ನುವಂಥದ್ದು. ಏನಿದು? ಈ ಒಂದು ಶಿಶುವಿನ ಜನನ ಆಗಿದೆ, ಭಟ್ಟರಿಗೆ ಪುತ್ರೋತ್ಸವ ಆಗಿದೆ. ಇದರಿಂದ ಸಕಲ ಸನ್ನಿಕರೈಹಿ, ಎಲ್ಲ ಸಜ್ಜನ ಸಮೂಹವೆಲ್ಲವೂ ಕೂಡ ಅಸಂತುಷ್ಯತಾಂ, ಸಂತೋಷ ಪಡಲಿ ಅಂತ ಅರ್ಥ. ಎಲ್ಲ ಸಜ್ಜನ ಸಮೂಹಕ್ಕೆಲ್ಲ ಸಂತೋಷ ಉಂಟಾಯಿತು. ಲೋಕದಲ್ಲಿ ಈ ಸುದ್ದಿ ತಿಳಿಯುವ ಮೊದಲೇ ನಡಿಲಾಯ ಭಟ್ಟರಿಗೆ ಮಗ ಹುಟ್ಟಿದ್ದಾನಂತೆ ಅಂತ ಒಂದು ಸುದ್ದಿ. ಆ ಸುದ್ದಿ ಇನ್ನೂ ಹೊರಬೀಳಲಿಲ್ಲ, ಆಗ ಮಾತ್ರ ಪ್ರಸವಿಸಿದಾಳೆ. ಅದೊಂದು ಸಣ್ಣ ಹಳ್ಳಿ, ಫೋನ್ ವ್ಯವಸ್ಥೆ ಇಲ್ಲ ಅಲ್ವಾ, ಮೆಸೇಜ್ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ಯಾಕೋ ಯಾರ್ಯಾರು ಅನಂತೇಶ್ವರನನ್ನ ಪ್ರಾರ್ಥನೆ ಮಾಡಿಕೊಂಡಿದ್ರು, ತಮ್ಮ ಒಂದು ನಿಚ್ಚಳವಾದಂತಹ ಜ್ಞಾನ ಪ್ರಾಪ್ತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೋ ಅಂತಹ ಎಲ್ಲ ಸಜ್ಜನರ ಮನಸ್ಸಿನಲ್ಲಿ ಹೇಳಿಕೊಳ್ಳಲಿಕ್ಕೆ ಆಗದಷ್ಟು ಪರಮಾನಂದ ಆಗ್ತಿದೆ. ಏನೋ ಒಂದು ರೀತಿಯ ಹಾಲು ಹೋಳಿಗೆ ಉಂಡಂತಹ ಏನೋ ಒಂದು ಸುಖಾನುಭವ, ಮನದೊಳಗೆಲ್ಲ ಪರಮಾನಂದ ಉಂಟಾಗ್ತಾ ಇದೆ. ಯಾಕೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಟ್ಟು ಎಲ್ಲ ಸಜ್ಜನರಿಗೂ ಆ ರೀತಿ ಆನಂದ ಆಯಿತು. ಅದೇ ರೀತಿ ಅಸದ್ಭಿಹಿ ಖಿದ್ಯೇತ, ಹಾಗೆ ದುರ್ಜನರಿದ್ದಾರೆ. ಆ ದುರ್ಜನರಿಗೆಲ್ಲ ದುಃಖವೂ ಆಗಲಿ ಅಂತ, ಲೋಕದಲ್ಲಿರುವಂತಹ ಸಜ್ಜನರಿಗೆಲ್ಲ ಸಂತೋಷ ಆಗಲಿ, ಲೋಕದಲ್ಲಿರುವಂತಹ ದುರ್ಜನರಿಗೆಲ್ಲ ಬಹಳ ದುಃಖ ಉಂಟಾಗಲಿ, ಅವರೆಲ್ಲ ದುಃಖಿಸಲಿ. ಯಾಕೆ ಗೊತ್ತಾ? ಕಾರಣ ವಾಯುರಯಂ ಆವಿರಭೂತ್ ಪೃಥಿವ್ಯಾಂ, ಈ ಪೃಥಿವಿಯಲ್ಲಿ, ಈ ಭೂಲೋಕದಲ್ಲಿ ಮುಖ್ಯ ಪ್ರಾಣ ಆವಿರಭೂತ್ ಅವತಾರ ಮಾಡಿಬಿಟ್ಟ. ಮುಖ್ಯ ಪ್ರಾಣ ಈ ಲೋಕದಲ್ಲಿ ಕಾಣಿಸಿಕೊಂಡ್ಬಿಟ್ಟ, ಪ್ರಕಟನಾಗಿ ಬಿಟ್ಟ.
ಇದರಿಂದ ಸಜ್ಜನರೆಲ್ಲ ಪ್ರಭೂತವಾಗಿ ಅಧಿಕಾಧಿಕವಾಗಿ ಸಂತೋಷ ಹೊಂದಲಿ, ಮತ್ತೆ ದುರ್ಜನರೆಲ್ಲ ಸಾಕಷ್ಟು ದುಃಖ ಪಡಲಿ. ಅಸೂಯೆಯೋ ದ್ವೇಷದಿಂದಲೋ ದುಃಖಿಸಲಿ ದುರ್ಜನರು ಅಂತ ಆಖ್ಯನ್ನಿತೀವ ಈ ರೀತಿ ಹೇಳ್ತಾ ಇದೆಯೇನೋ ಎನ್ನುವಂತಹ ಒಂದು ಸದ್ದು ಕೇಳಿಸ್ತು. ಅಲ್ಲೊಂದು ಸದ್ದಾಯಿತು. ಏನ್ ಸದ್ದದು? ಸುರದುಂದು ಭೀಮಂದ್ರನಾದ ಪ್ರಾಶ್ರಾವಿ ಕೌತುಕವಶೈರಿಹ ಮಾನುಷೈಶ್ಚ. ಯಾವಾಗ ಈ ಭಟ್ಟರ ಪತ್ನಿಗೆ ಪ್ರಸವ ಆಯಿತು, ಮಗ ಹುಟ್ಟಿದ, ಆ ಕೂಡಲೇ ಆಕಾಶದಲ್ಲಿ ದೇವದುಂದುಭಿಗಳ ಸದ್ದಾಗಿ ಬಿಡ್ತು. ಪಾಜಕದಲ್ಲಿದ್ದವರೆಲ್ಲ ಕೇಳ್ತಾರೆ, ಅಲ್ಲಿದ್ದ ಜನರೆಲ್ಲ ಆ ಎಂದೂ ಕೇಳದಂತಹ ಅಪೂರ್ವ, ಅಂದ್ರೆ ಹಿಂದೆಂದೂ ಕೇಳದಂತಹ ಒಂದು ದುಂದುಭಿಯ ನಾದವನ್ನ, ಗಂಭೀರವಾದ ದುಂದುಭಿ ನಾದ ಅದೆಲ್ಲ ಕಡೆಗೆ ಹರಡಿ ಬಿಡ್ತದೆ. ಉಡುಪಿಯಲ್ಲೂ ಕೇಳ್ತದೆ, ಪಾಜಕದಲ್ಲಿ ಕೇಳ್ತದೆ, ಎಲ್ಲವರಿಗೂ ಆ ಒಂದು ಗಂಭೀರವಾದಂತಹ ದುಂದುಭಿ ನಾದ ಮೊಳಗಿ ಕೇಳಿಸಿ ಹೋಗ್ತದೆ. ಅದರಲ್ಲಿ ಒಂದು ಅರ್ಥ ಗೊತ್ತಾಗ್ತಾ ಇದೆ. ಆ ದುಂದುಭಿ ನಾದದಲ್ಲಿ ಒಂದು ಸಂದೇಶ ಸಿಗ್ತದೆ. ಅದೇನು ಅಂದ್ರೆ, ಲೋಕದಲ್ಲಿರುವಂತಹ ಎಲ್ಲ ಸಜ್ಜನರು ಕೂಡ ಆನಂದಿಸಲಿ, ಲೋಕದಲ್ಲಿರುವಂತಹ ದುರ್ಜನರೆಲ್ಲರೂ ಕೂಡ ದುಃಖಿಸಲಿ. ಯಾಕೆ ಅಂದ್ರೆ ಮುಖ್ಯ ಪ್ರಾಣನೇ ಭೂಮಿಯಲ್ಲಿ ಪ್ರಕಟನಾಗಿಯೇ ಹೋದ, ಅವತಾರ ಮಾಡಿಯೇ ಬಿಟ್ಟ ಎನ್ನುವಂತಹ ಆ ಸುದ್ದಿಯನ್ನ ಆಖ್ಯನ್ನಿತೀವ, ಈ ಸುದ್ದಿಯನ್ನ ಹೇಳ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಆ ದುಂದುಭಿನಾದ ಈ ಸುದ್ದಿಯನ್ನ ಹೇಳ್ತಿದೆಯೇನೋ ಅಂತ ಹೀಗೆ ಅನ್ನಿಸ್ತಾ ಇತ್ತು. ಜನರಂತೂ ಎಲ್ಲರೂ ಕೇಳ್ತಾರೆ, ಮನುಷ್ಯರು, ಅವ್ರಿಗೆ ಬಹಳ ಕುತೂಹಲ ಆಯ್ತು. ಕೌತುಕ ವಶೈಹಿ ಇಹ ಅಂದ್ರೆ ಈ ಭೂಮಿಯಲ್ಲಿ ಕೌತುಕದಿಂದ ಕುತೂಹಲದಿಂದ ಜನರೆಲ್ಲ ಆ ದನಿಯನ್ನ, ಆ ಒಂದು ಸದ್ದನ್ನ ಕೇಳಿದ್ರು. ದುಂದುಭಿ ಮೊಳಗುವ ಸದ್ದನ್ನ ಎಲ್ಲರೂ ಕೇಳ್ತಾರೆ. ಎಲ್ಲರಿಗೂ ಕುತೂಹಲ ಆಗ್ತದೆ. ನೋಡ್ಲಿಕ್ಕೆ ಯಾರು ಜನ ಕಾಣುವುದಿಲ್ಲ, ಆಕಾಶದಿಂದ ಬರ್ತಾ ಇದೆ ಸದ್ದು, ತಲೆ ಎತ್ತಿ ನೋಡಿದ್ರೆ ಯಾರು ಕಾಣುವುದಿಲ್ಲ. ಆದ್ರೆ ಎಂದೂ ಕೇಳದಂತಹ ಗಂಭೀರವಾದಂತಹ ದುಂದುಭಿ ನಾದ ಕೇಳ್ತಾ ಇದೆ. ಆದ್ರೆ ಆ ನಾದಕ್ಕೆ ಅರ್ಥ ಏನು ಅಂದ್ರೆ ಇದೇ ಅರ್ಥ, ಭೂಮಿಯಲ್ಲಿ ಮುಖ್ಯ ಪ್ರಾಣ ಅವತರಿಸಿದ ಅಂತ ಹೇಳುವುದೇ ಅರ್ಥ ಆಗಿತ್ತು ಅಂತ ಹೇಳ್ತಾರೆ. ಇದೊಂದು ನಡೆದ ಘಟನೆ. ಅಂದ್ರೆ ದುಂದುಭಿ ನಾದ ಮೊಳಗಿದ್ದಂತೂ ಜನರು ಒಂದು ಕೇಳಿದ್ದಾರೆ ಅನ್ನೋದು. ಯಾಕೆಂದ್ರೆ ಅಲ್ಲೊಂದು ಕರ್ಕಶಕ್ತಿಯ ಮನೆ ಇದೆ. ಆ ಮನೆ ಆ ರೀತಿಯ ಪಾರಂಪರಿಕವಾಗಿರುವಂತಹ ಜನರೆಲ್ಲ ಹೇಳುವುದುಂಟು. ಯಾಕೆಂದ್ರೆ ಅವರಿಗೆ ಕೂಡ ಈಗ 750 ವರ್ಷಗಳಿಂದ ಈಚೆಗೆ ಅವರಿಗೆಲ್ಲರಿಗೂ ಕೇಳಿದವರ ಆ ಒಂದು ಪಾರಂಪರಿಕವಾದಂತಹ ವಾರ್ತಾ ವಾಹನ ಆಗಿದೆ. ಎಲ್ಲರೂ ಕೂಡ ಆ ವಾರ್ತೆಯನ್ನ ಹೇಳಿ ಪಾರಂಪರಿಕವಾಗಿಯೇ ಹೇಳಿದ್ದಾರೆ. ಹಾಗಾಗಿ ಪ್ರತ್ಯಕ್ಷ ಕೇಳಿದವರ ಮಾತಿನಂತೆ ಮಾತು ಅವರ ಪರಂಪರೆಯಲ್ಲಿ ಹೇಳಿ ಇಂದಿಗೂ ಕೂಡ ಅದು ಉಂಟು. ಹಾಗಾಗಿ ಇದು ಸುಮ್ಮನೆ ಕಾವ್ಯದ ಒಂದು ಅಲಂಕಾರ ಮಾಡಲಿಕ್ಕೆ ಈ ರೀತಿ ಹೇಳಿದ್ರು, ಅದಕ್ಕೊಂದು ಅರ್ಥ ಹೇಳಿಬಿಡ್ತಾರೆ. ಕವಿಗಳು ಕಲ್ಪಿಸ್ತಾರೆ, ಹಾಗೆಲ್ಲ ಅರ್ಥ ಅಲ್ಲ, ಕವಿಗಳ ಕಲ್ಪನೆ ಅಲ್ಲ, ವಾಸ್ತವವಾಗಿ ನಡೆದಂಥದ್ದು ಅಂತ. ನಾಥಂ ನಿಷೇವ್ಯ ಭವನಾನತಿ ದೂರಮಾಪ್ತಃ ಪ್ರಾಜ್ಞೋ ಮಹಪ್ರಕೃತ ದುಂದುಭಿನಾದ ಪೂರ್ವಾದ್ ಪುತ್ರೋದ್ಭವ ಶ್ರವಣತೋ ಮಹದಾಪ್ಯ ಸೌಖ್ಯಂ ಜ್ಞಾನಂ ಪರೋಕ್ಷ ಪದಮಪ್ಯಮತೇಷ್ಟ ಹೇತುಂ. ಉಡುಪಿಯಲ್ಲಿ ಅನಂತೇಶ್ವರ ದೇವರನ್ನ ಸೇವೆ ಮಾಡಿ ಪೂರೈಸಿ ಆ ನಂತರದಲ್ಲಿ ಮನೆಯ ದಿಕ್ಕಿಗೆ ಬಹಳ ಗಡಿಬಿಡಿಯಿಂದ ಹೆಜ್ಜೆ ಹಾಕಿದವರು ನಡಿಲಾಯ ಭಟ್ರು. ಮನೆಯ ಸಮೀಪಕ್ಕೆ ಬಂದಿದ್ದಾರೆ. ನೀನು ಮನೆ ಸಮೀಪಕ್ಕೆ ಬರುವಾಗಲೇ ಸುದ್ದಿ ಹೇಳಿಬಿಟ್ರು. ಪ್ರಾಜ್ಞರು ಅವರು, ಮಹನೀಯರು, ಹೆಚ್ಚು ಜ್ಞಾನ ಸಂಪನ್ನರು ನಡಿಲಾಯ ಭಟ್ರು. ಮನೆ ಸಮೀಪಕ್ಕೆ ಬಂದಾಗ್ಲೇ ಅವರಿಗೆ ತಕ್ಷಣ ಅಲ್ಲಿ ದುಂದುಭಿ ನಾದ ಕೇಳಿಸ್ತು. ಅವ್ರಿಗೆ ಬರುವ ಹಾದಿಯಲ್ಲಿ ಕೇಳಿಸ್ತಾ ಇದೆ. ಮನೆ ಸಮೀಪಕ್ಕೆ ಬರುವಾಗಲೇ ಆ ಉತ್ತಮವಾದಂತಹ ಉತ್ಸವವನ್ನು ತೋರಿಸುವಂತಹ ಉತ್ಸವದಲ್ಲಿ ದುಂದುಭಿ ನಾದ ಹೇಗೆ ಬೇರಿಯನ್ನ ಚಂಡೆಯನ್ನ ಬಡಿತಾರೆ, ಆ ರೀತಿ ಬೇರಿ ಚಂಡೆ ಬಡಿಯುವಂತಹ ಉತ್ಸವದಲ್ಲಿ ಬಡಿಯುವಂತಹ ನಾದ ಹೇಗಿರ್ತದೆ, ಹಾಗೆ ಇಲ್ಲಿ ಉತ್ಸವದ ನಾದ ಬಹಳ ಕೇಳ್ತಾ ಉಂಟು. ಅದನ್ನು ಕೇಳಿದ್ರು ಅವರು. ಹಾಗೆಯೇ ಸುದ್ದಿಯೂ ಬಂತು.
ಅಲ್ಲಿ ಜನರು ಕೂಡಲೇ ಸಮೀಪಕ್ಕೆ ಬಂದು ಭಟ್ರೆ ನಿಮ್ಮ ಮಗ ಹುಟ್ಟಿದಾನೆ ಅಂತ ಎಷ್ಟೆಲ್ಲ ಖುಷಿ ಆಗ್ಬೇಕು ಭಟ್ರಿಗೆ. ಮಹದಾಪ್ಯ ಸೌಖ್ಯಂ, ಎಂತಹ ಸೌಖ್ಯ ಹೊಂದಿದ್ರು ಅವರು ಅಂದ್ರೆ ಮನಸ್ಸಿಗೆ ಆನಂದ ಅಂದ್ರೆ ಮಹತ್ ಸೌಖ್ಯಂ ಅಂತ ಮಹಾನಂದವನ್ನು ಹೊಂದಿದ್ರು ನಮ್ಮ ನಡಿಲಾಯ ಭಟ್ರು. ಮತ್ತು ಅವರು ಅಮತೇಷ್ಟ ಅಂತಾರೆ. ಅಮತ ಅಮತ ಅಂದ್ರು ಅಂದ್ರೆ ತಿಳಿದರು. ಅವರು ಏನ್ ತಿಳಿದ್ರು ಅಂದ್ರೆ ಇಷ್ಟ ಹೇತು ಪರೋಕ್ಷ ಪದಂ ಜ್ಞಾನಂ ಅಂತ. ನಾವು ಪರೋಕ್ಷ ಅಂದ್ರೆ ಕಾಣದಿರುವುದಂಥದ್ದು ಅಂತ. ಕಾಣದಿರುವುದಕ್ಕೆ ನೇರವಾಗಿ ಕಾಣ್ಲಿಲ್ಲ, ಕಾಣದಿರುವ ವಿಷಯದ ಜ್ಞಾನ ಆದ್ರೂ ಕೂಡ ತುಂಬಾ ಆನಂದ ಆಗ್ತದಂತೆ. ನಮಗಿಷ್ಟವಾದ ವಿಷಯವನ್ನ ನಾವು ಕಣ್ಣಲ್ಲಿ ನೋಡ್ಲಿಲ್ಲ, ಅದರ ಬಗ್ಗೆ ಸುದ್ದಿ ಕೇಳಿದ್ರು ಬಹಳ ಆನಂದ ಆಗ್ತದೆ. ಗಂಗಾ ನದಿ ಜೋರಾಗಿ ಹರಿತಾ ಉಂಟು, ತಿಳಿ ತಿಳಿಯಾಗಿ ಚಂದವಾಗಿ ಅಲೆ ಅಲೆಯಾಗಿ ಹರಿತದೆ. ಅತ್ಯಂತ ಪರಿಶುಭ್ರವಾದಂತಹ ನದಿ ಆ ಹರಿದ್ವಾರದಲ್ಲೆಲ್ಲ ಬಹಳ ಸುಂದರವಾಗಿ ಹರಿತದೆ. ಅಲ್ಲಿ ಗಂಗಾರತಿ ಎಲ್ಲ ಉಂಟು, ನೋಡ್ಲಿಲ್ಲ ನಾವು, ಹರಿಯುವುದು ನೋಡ್ಲಿಲ್ಲ, ಮೀಲಿಲ್ಲ. ಆದ್ರೆ ಅಲ್ಲಿ ಹೋಗಿ ಬಂದವರ ಆ ಯಾತ್ರೆ, ಅಲ್ಲಿಯ ಸುದ್ದಿ ಎಲ್ಲವನ್ನು ಹೇಳಿದ್ರೆ, ಅದರ ಚಿತ್ರ ತೋರಿಸಿದ್ರೆ ಬಹಳ ಖುಷಿ ಆಗ್ತದೆ. ನೇರವಾಗಿ ನಾವು ನೋಡದೇ ಇದ್ರೂ ಕೂಡ ಇಷ್ಟ ಹೇತು, ನಮ್ಮ ಇಷ್ಟಕ್ಕೆ ಕಾರಣವಾಗಿರುವಂತಹ ಆ ಗಂಗೆಯ ಓಟ, ಗಂಗಾರತಿ, ಅಲ್ಲಿಯ ತಿಳಿ ನೀರು, ಅಲ್ಲಿ ಮೀಯುವಂತಹ ಸಂತೋಷ, ಇವೆಲ್ಲವನ್ನು ಕೂಡ ಮತ್ತೊಬ್ಬರು ಅನುಭವಿಸಿದ ಸಂತೋಷ ಹೇಳಿದ್ರು ಕೂಡ ನಮಗೆ ಅದು ಪರೋಕ್ಷ ಅಂದ್ರೆ ನೇರವಾಗಿ ನಾವು ಕಾಣಲಿಲ್ಲ, ಪ್ರತ್ಯಕ್ಷವಲ್ಲದಂಥದ್ದು. ಆ ಪ್ರತ್ಯಕ್ಷವಲ್ಲದ ವಿಷಯವನ್ನಾದರೂ ನಮಗೆ ಇಷ್ಟವನ್ನುಂಟು ಮಾಡುವ ವಿಷಯದ ಜ್ಞಾನ ಸಂತೋಷ ಕೊಡ್ತದೆ. ಪರಮಾತ್ಮನನ್ನು ನೋಡಿದೇವಾ, ಹರಿಯನ್ನು, ಗುರುಗಳನ್ನು, ಹಿರಿಯ ಗುರುಗಳು ಹರಿಯನ್ನ ನಾವು ನೋಡ್ಲಿಲ್ಲ, ಆದ್ರೂ ಕೂಡ ಆ ಹರಿಚರಿತ್ರೆಯನ್ನ, ಗುರುಚರಿತ್ರೆಗಳನ್ನೆಲ್ಲ, ಗುರುಗಳ ಚರಿತ್ರೆಗಳನ್ನ ಕೇಳುವಾಗ ಬಹಳ ಸಂತೋಷ ಆಗ್ತದೆ ಮನಸ್ಸಿಗೆ. ಯಾಕೆಂದ್ರೆ ನಮಗೆ ಇಷ್ಟರು ಅವರು, ಇಷ್ಟರಾದಂತಹ ಗುರುಗಳು, ಗುರು ಸಮೂಹ, ಹಾಗೆ ನಮಗೆಲ್ಲ ಇಷ್ಟವಾದಂತಹ ಪರಮಾತ್ಮನ ಆ ನಾನಾ ಅವತಾರ ರೂಪಗಳು, ನರಸಿಂಹ, ರಾಮ, ಕೃಷ್ಣ ಇತ್ಯಾದಿ ಅವತಾರಗಳು, ಆ ಬಗ್ಗೆ ಎಲ್ಲ ಸುದ್ದಿ ಕೇಳುವಾಗ ನಾವು ನೋಡದಿದ್ರು ಕೂಡ ನಮ್ಮ ಇಷ್ಟಕ್ಕೆ ಕಾರಣವಾಗಿರುವಂತಹ ಆ ನಾವು ಕಾಣದಂತಹ ವಿಷಯವಾದರೂ ನಮಗೆ ನಮ್ಮ ಇಷ್ಟಕ್ಕೆ ವಿಷಯವಾದಂತಹ ಕಾರಣವಾದಂಥದ ಜ್ಞಾನ ಇದೆಯಲ್ಲ, ಅದು ನಮಗೆ ಆನಂದವನ್ನ ಕೊಡ್ತದೆ ಅಂತ ಅಮತ ಈ ರೀತಿ ತಿಳಿದರಂತೆ ಭಟ್ರು. ನಾನಿನ್ನೂ ಮಗನ ಮುಖ ನೋಡ್ಲಿಲ್ಲ, ನೋಡದೇ ಇದ್ರು ಕೂಡ ನನಗೆ ಇಷ್ಟನಾದವ, ನನ್ನ ಇಷ್ಟಕ್ಕೆ ಕಾರಣ ಯಾರು, ನಮ್ಮ ಇಷ್ಟವಾದವನು ಯಾರು, ಪುತ್ರ. ಪುತ್ರ ನಾನು ಪಡಿಬೇಕು ಅಂತಲೇ ಇಷ್ಟಪಟ್ಟಿದ್ದು. ಈಗ ಪುತ್ರೋತ್ಸವ ಆಗಿದೆ, ನೋಡ್ಲಿಲ್ಲ ಇನ್ನು, ಆದ್ರೂ ಕೂಡ ನನಗಿಷ್ಟವಾದ ಸುದ್ದಿಯನ್ನ, ಜ್ಞಾನ ಬಂದ್ರೆ ಹೇಗೆ ಅವರು ಹೇಳಿದ್ರಿಂದ ನಮ್ಮ ಮನಸ್ಸಿಗೆ ಗೊತ್ತಾಯ್ತು. ಈಗ ಸುದ್ದಿ ಗೊತ್ತಾಯ್ತು, ಮನಸ್ಸಿಗೆ ತಿಳಿವಾಯ್ತು, ಅರಿವಾಯ್ತು, ಮಗ ಹುಟ್ಟಿದ್ದಾನೆ ಅಂತ. ಅಷ್ಟಕ್ಕೆ ಎಷ್ಟೆಲ್ಲ ಆನಂದ ಆಗ್ತಾ ಇದೆ. ಈ ಆನಂದಕ್ಕೆ ಅದರಿಂದ ಇಷ್ಟವಾದ ವಿಷಯ ನಾವು ನೇರ ನೋಡದಿದ್ರೂ ಕೂಡ ಅದು ಆನಂದವನ್ನ ಕೊಡ್ತದೆ ಅಂತ ಹೀಗೆ ಮನಸ್ಸಿನಲ್ಲೂ ಅವರು ಅಮತ ಹೀಗೆ ತಿಳಿದರು ಅಂತ ಇಷ್ಟನ್ನ ಹೇಳಿಕೊಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಅವರು ಯೋಚಿಸ್ಕೊಳ್ತಾ ಇದ್ದಾರೆ. ಮತ್ತೆ ಮನೆಗೆ ಪ್ರವೇಶ ಮಾಡ್ತಾರೆ. ಆವಿಶ್ಯ ನಿಜ ನಂದನಮಿಂದು ವಕ್ತ್ರಂ ಭೂಯೋಭಿನಂದ್ಯ ಸಮುಕುಂದ ದಯಾಂ ಪ್ರವಂದ್ಯ ಜಾತಸ್ಯ ತಸ್ಯ ಗುಣಜಾತವಹಸ್ಯ ಜಾತ ಕರ್ಮಾದಿ ಕರ್ಮ ನಿಮಹಂ ವಿದಧೆ ಸುಕರ್ಮ. ನಡಿಲಾಯ ಭಟ್ರನ್ನ ಸುಕರ್ಮ ಅಂತ ಕರೀತಾರೆ. ಸುಕರ್ಮ ಅಂದ್ರೆ ಉತ್ತಮವಾದಂತಹ ಕರ್ಮಾಚರಣೆ ಉಳ್ಳವರು, ಉತ್ತಮವಾದಂತಹ ಕರ್ಮಾಚರಣೆಗಳನ್ನು, ಸತ್ಕರ್ಮಾಚರಣ ಪರರಾದಂತಹ ನಡಿಲಾಯ ಭಟ್ಟರು ಅವರಿಗೆ ಬಹಳ ಆನಂದವಂತೂ ಆಗಿದೆಯಾ. ಅವರು ಮನೆ ಹೊಕ್ಕರು. ಆವಿಶ್ಯ ವೇಶ್ಮ ಅಂದ್ರೆ, ವೇಶ್ಮ ಅಂದ್ರೆ ಮನೆ, ಮನೆಯನ್ನ ಅವರು ಪ್ರವೇಶ ಮಾಡಿ ತನ್ನ ಮಗನ ಇಂದು ವಕ್ತ್ರಂ ಚಂದ್ರನಂತಹ ಮುಖವನ್ನ ನೋಡಿದ್ರು ಅಂತ. ನಾನು ಈಗಾಗಲೇ ಹೇಳಿದೆ ಅಲ್ವಾ, ಗರ್ಭಕ್ಕೆ, ಆ ಬೆಳೆಯುವ ಗರ್ಭಕ್ಕೆ ಚಂದ್ರನ ಬೆಳವಣಿಗೆಯನ್ನ ಹೋಲಿಸಿದ್ರು. ಆ ನಂತರದಲ್ಲಿ ಮತ್ತೆ ನಮಗೆ ಚಂದ್ರನೇ ಬಂದ. ಈಗ ಚಂದ್ರನಿಗೆ ಹೋಲಿಸಿ ಹೇಳ್ತಾರೆ. ಹೀಗೆ ಎಷ್ಟು ಅಂದ್ರೆ ಆಚಾರ್ಯರನ್ನ ಪೂರ್ಣ ಅವರು ಸನ್ಯಾಸಿಯಾಗಿ ಎಷ್ಟೋ ಪ್ರೌಢ ವಯಸ್ಸಿನವರಾಗಿ ಇದ್ದಾಗಲೂ ಕೂಡ ಅಲ್ಲಿ ಆಚಾರ್ಯರನ್ನ ವರ್ಣಿಸುವುದು ಚಂದ್ರ ಅಂತಲೇ ವರ್ಣಿಸ್ತಾರೆ. ಹೀಗೆ ಚಂದ್ರನ ಹೋಲಿಗೆಯನ್ನ ಬಹಳ ಕೊಡ್ತಾರೆ ಆಚಾರ್ಯರಿಗೆ. ಹೀಗೆ ಇಲ್ಲಿ ಎರಡನೇ ಬಾರಿ ಬರ್ತಾ ಇದೆ. ಅವಿಶ್ಯವೇಶ್ಮ ನಿಜ ನಂದನ ಮಿಂದು ವಕ್ತ್ರಂ ಭೂಯೋಭಿನಂದ್ಯ ಸಮುಕುಂದ ದಯಾಂ ಪ್ರವಂದ್ಯ. ಈಗ
ಮಗನನ್ನ ನೋಡಿದ್ರು. ಅಲ್ಲಿ ಮನೆಯನ್ನು ಹೊಕ್ಕರು. ಅಲ್ಲಿ ತಮ್ಮ ಮಗನ ಆ ಚಂದ್ರನಂತಿರುವಂತಹ ಮುಖವನ್ನ ನೋಡಿದ್ರು. ಚಂದ್ರನ ಹಾಗೆ ಕಾಂತಿಯುಕ್ತವಾದಂತಹ ಆ ಉರುಟಾದ ಮುಖವುಳ್ಳಂತಹ ಚಂದದ ಮಗ. ಅವನನ್ನ ನೋಡಿದ್ರು. ಭೂಯೋ ಅಭಿನಂದ್ಯ, ಆ ಮಗುವನ್ನ ತುಂಬಾ ಪರಿಪರಿಯಾಗಿ ಅತಿಶಯವಾಗಿ ಅವರು ಅಭಿನಂದಿಸಿದ್ರು. ಮಗುವನ್ನ ಅಭಿನಂದಿಸಿದ್ರು. ನಮ್ಮ ಮನೆ ಬೆಳಕಾದೆಯಲ್ಲ ಅಂತ ಬಹಳ ಸಮ್ಮಾನ ಮಾಡ್ತಾ ಇದ್ದಾರೆ ಆ ಪುಟ್ಟ ಮಗುವನ್ನ. ಅಷ್ಟು ಆನಂದ ಅವರಿಗೆ. ಆದರೆ ನಾವೆಲ್ಲ ಅಷ್ಟರಲ್ಲಿ ಮುಳುಗಿ ಬಿಡ್ತೇವೆ. ಆದರೆ ಏನನ್ನಿಸ್ತದೆ, ಒಬ್ಬ ಮಹನೀಯ ಇಷ್ಟು ಸುಲಕ್ಷಣ ಶಿಶು ಹುಟ್ಟಿದೆ ಅಂದ್ರೆ ಅದು ಯಾರೋ ದೇವತೆಯೇ ಆಗಿರ್ಬೇಕು. ಅಥವಾ ಮಕ್ಕಳನ್ನ ದೇವರು ಅಂತಾರೆ, ಮಕ್ಕಳಲ್ಲಿ ದೇವರು ಇರ್ತಾರೆ. ಹೀಗೆ ನಮಗೆ ಆ ಸಣ್ಣ ಹುಟ್ಟಿದ ಮಗುವಲ್ಲಿ ಕೃಷ್ಣನ ನೆನಪಾಗಬಹುದು. ಅಥವಾ ಶಿಶುದುರ್ಗವನ್ನ, ದುರ್ಗಾ ಶಿಶುವನ್ನು ಕೂಡ ನಾವು ಸ್ಮರಿಸ್ಬೇಕು ಹೆಣ್ಮಕ್ಳಾದ್ರೆ. ಯಾಕೋ ನಮಗೆ ಹಾಗೆ ಬರುವುದಿಲ್ಲ. ಮಗು ನನ್ನ ಹಾಗೆ ಉಂಟೋ ನಿನ್ನ ಹಾಗೆ ಉಂಟೋ ಅಂತ ಯಾರ್ಯಾರ್ದೋ ಏನೇನೋ ಹೋಲಿಗೆಗಳನ್ನೆಲ್ಲ ಆಲೋಚಿಸ್ತೇವೆ. ಎಷ್ಟು ಮನುಷ್ಯ ಬುದ್ಧಿ ಇಷ್ಟು ಹೀನವಾಗಿ ಕೀಳಾಗಿ ಇರ್ತದೆ ಅಂದ್ರೆ ಮನುಷ್ಯ ಮಟ್ಟದಲ್ಲ ಅಷ್ಟೇ ವಿಚಾರ ಮಾಡುವುದು, ದೇವತಾ ಸ್ಮರಣೆಯೇ ಬರುವುದಿಲ್ಲ. ಆದ್ರೆ ನಮ್ಮ ನಡಿಲಾಯ ಭಟ್ರು ಕೂಡಲೇ ಅನಂತೇಶ್ವರ ಸ್ಮರಣೆ ಮಾಡಿದ್ರು. ಯಾಕೆ ಅಂದ್ರೆ ಸಮುಕುಂದ ದಯಾಂ ಪ್ರವಂದ್ಯ, ಆ ಹರಿಯ ದಯೆ, ಮೋಕ್ಷವನ್ನೇ ಕೊಡುವಂತಹ ಆ ಅನಂತೇಶ್ವರನ ದಯೆಯನ್ನ ಸ್ಮರಿಸಿ ಪ್ರವಂದ್ಯ, ಭೂಯಃ ಪ್ರವಂದ್ಯ, ಮತ್ತೆ ಮತ್ತೆ ಅತಿಶಯವಾಗಿ ಆ ಅನಂತೇಶ್ವರ ದೇವರನ್ನ ಮನಸಾರೆ ನಮಿಸ್ತಿದ್ದಾರೆ. ಹೀಗೆ ಆ ಶಿಶು ಜನನ ಆಯ್ತು, ತಂದೆ ನೋಡಿ ಆಯ್ತು, ಆನಂದಿಸಿ ಆಯ್ತು. ಹಾಗೆಯೇ ಆ ಹರಿ ತನಗೆ ಈ ಪುತ್ರನನ್ನ ಅನುಗ್ರಹ ಮಾಡಿದಂತಹ, ಕರುಣಿಸಿದಂತಹ ಅನಂತೇಶ್ವರನನ್ನು ಕೂಡ ನಮಿಸಿ ಆಯ್ತು. ಮುಂದೆ ಹಾಗೆ ಜಾತಸ್ಯ ತಸ್ಯ ಗುಣಜಾತ ವಹಸ್ಯ ಹೇಳ್ತಾರೆ. ಹಾಗೆ ಜಾತಸ್ಯ ಅಂದ್ರೆ ಹುಟ್ಟಿದಂತಹ, ತಸ್ಯ ಅವನ ಹುಟ್ಟಿದಂತಹ ಆ ಶಿಶುವಿನ ಗುಣಜಾತ ವಹಸ್ಯ, ಶಿಶು ಎಂಥದ್ದು ಅಂದ್ರೆ ಗುಣಜಾತ ಅಂದ್ರೆ ಗುಣ ಸಮೂಹ, ಎಲ್ಲ ಗುಣ ಸಮೂಹಗಳನ್ನು ಹೊತ್ತುಕೊಂಡಿರುವಂತಹ, ಹೊತ್ತು ತಂದಂತಹ ಈ ಹುಟ್ಟಿರುವ ಮಗುವನ್ನ ನೋಡಿ ಜಾತಕರ್ಮಾದಿ ಅನೇಕ ಸಂಸ್ಕಾರ ಕರ್ಮಗಳನ್ನೆಲ್ಲ ಆ ಸತ್ಕರ್ಮಾಚರಣೆ ಮಾಡುವಂತಹ ನಡಿಲಾಯ ಭಟ್ರು ಮಾಡಿದ್ರು ಅಂತ. ಹುಟ್ಟಿದ ಶಿಶುವಿಗೆ ಜಾತಕರ್ಮ, ನಾಮಕರಣ, ಹಾಗೆ ಸ್ವಲ್ಪ ದಿವಸಕ್ಕೆ ಕರ್ಣವೇಧ ಅಂತ ಕಿವಿ ಚುಚ್ಚುವುದು, ಎಲ್ಲಕ್ಕೂ ಹೋಮ ಉಂಟು, ಎಲ್ಲಕ್ಕೂ ಸೇರಿಯೂ ಹೋಮ ಉಂಟು. ಒಂದಾದ ಮೇಲೆ ಒಂದು ಎಲ್ಲದಕ್ಕೂ ಸರಿಯಾಗಿ ಆಹುತಿಗಳನ್ನೆಲ್ಲ ದೇವತೆಗಳಿಗೆ ಕೊಟ್ಟು ಆ ದೇವತಾರಾಧನೆ ಮಾಡಿ, ಹಾಗೆ ಹವನ ಪೂರ್ವಕವಾಗಿ ಆ ನಾಮಕರಣಾದಿ ಸಂಸ್ಕಾರಗಳನ್ನೆಲ್ಲ, ಜಾತಕರ್ಮ, ನಾಮಕರಣ, ಕರ್ಣವೇಧ ಇತ್ಯಾದಿಗಳನ್ನೆಲ್ಲ ನಮ್ಮ ನಡಿಲಾಯ ಭಟ್ರು ನಡೆಸ್ತಾರೆ. ಯಾಕೆಂದ್ರೆ ಅವರು ಸತ್ಕರ್ಮಾಚರಣೆಯನ್ನು ಚೆನ್ನಾಗಿ ಬಲ್ಲಂತಹ, ನಡೆಸುವಂತಹ ಭಟ್ರು ತಮ್ಮ ಮಗನಿಗೆ ಇಷ್ಟನ್ನು ನೆರವೇರಿಸಿದ್ರು ಅಂತ ಇಷ್ಟು ವಿಷಯಗಳು ಇಲ್ಲಿ ನಮಗೆ ತಿಳಿದು ಬರುವಂಥವು. ಬ್ರಹ್ಮಾರ್ಪಣ ಮಸ್ತು.